ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲ ಸಕಲ ವೀಕ್ಷಕರಿಗೂ ಶುಭ ಆಗಲಿ ಅಂತ ಹೇಳ್ತಾ, ಈ 2025 ಡಿಸೆಂಬರ್ ತಿಂಗಳು ಈ ವೃಷಭ ರಾಶಿಯವರಿಗೆ ಹೇಗಿರುತ್ತೆ ಅಂತ ಫಲವನ್ನು ನೋಡ್ತಾ ಹೋಗೋಣ. ಗುರು 5ನೇ ತಾರೀಕು ಡಿಸೆಂಬರ್ ಆದಮೇಲೆ ಅವನು ಮಿಥುನಕ್ಕೆ ಬರ್ತಾನೆ. ಅಲ್ಲಿ ತನಕ ಗುರು ಕಟಕದಲ್ಲಿ ಸಂಚಾರ ಆಗ್ತಾ ಇರ್ತಾನೆ. ಅಂದರೆ ವೃಷಭ ರಾಶಿಯವರಿಗೆ 3ನೇ ಮನೆಯಲ್ಲಿ ಇರ್ತಕ್ಕಂಥ ಗುರು ಎಲ್ಲಿವರೆಗೂ ಡಿಸೆಂಬರ್ 5ನೇ ತಾರೀಕು ಗಂಟ ಗುರು ಮಿಥುನದಲ್ಲಿ ಬರೋಕ್ಕಿಂತ ಮೊದಲು 5ನೇ ತಾರೀಕು ತನಕ ಕಟಕದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಕಟಕದಿಂದ ಡಿಸೆಂಬರ್ 5 ಆದಮೇಲೆ ಮಿಥುನಕ್ಕೆ ಬರ್ತಾನೆ. ಅಂತಹ ಸಂದರ್ಭದಲ್ಲಿ ನಿಮಗೆ ಈ ವೃಷಭ ರಾಶಿಯವರಿಗೆ ಗುರುಬಲ ಬರುತ್ತೆ. ಗುರು ದ್ವಿತೀಯ, ಪಂಚಮ, ಸಪ್ತಮ ಅಂದರೆ 2, 5, 7, 9, 11 ಈ ಮನೆಗಳಲ್ಲಿ ಗುರು ಸರ್ವತ್ರ ಶುಭವನ್ನು ಕೊಡ್ತಾನೆ. 2 ಮನೆಯಲ್ಲೂ, 5 ಮನೆಯಲ್ಲೂ, 9ನೇ ಮನೆಯಲ್ಲೂ, 11ನೇ ಮನೆಯಲ್ಲೂ ನಮ್ಮ ಜನ್ಮರಾಶಿಯಿಂದ ಗುರು ಸಂಚಾರ ಆಗುವಾಗ ಅತ್ಯಂತ ಶುಭ ಫಲ ಉಂಟಾಗ್ತದೆ. ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ 5ನೇ ತಾರೀಕು ಡಿಸೆಂಬರ್ ಆದಮೇಲೆ ಗುರುಬಲ ಬರುತ್ತೆ. 2ನೇ ಮನೆಗೆ ಗುರು ಬರ್ತಾನೆ. ಅದು ಅತ್ಯಂತ ಶುಭವನ್ನು ತಂದುಕೊಡುತ್ತೆ. ಯಾವ ರೀತಿಯಾಗಿರ್ತಕ್ಕಂಥ ಶುಭ ತಂದು ಕೊಡುತ್ತೆ? ಯಾವಾಗ ಗುರುಗ್ರಹ ಗುರು ಅಂತಕ್ಕಂಥವನು 2ನೇ ಮನೆಗೆ ಬರ್ತಾನೋ ಅವನು ಉತ್ತಮ ಫಲಿತಾಂಶವನ್ನು ಕೊಡ್ತಾನೆ, ಆರೋಗ್ಯವನ್ನು ಕೊಡ್ತಾನೆ, ವಿಶ್ರಾಂತಿಯನ್ನು ಕೊಡ್ತಾನೆ. ಆನಂತರ ಗುರು ಸೌಕರ್ಯವನ್ನು ಕೊಡ್ತಾನೆ, ಸಂತೋಷವನ್ನು ಕೊಡ್ತಾನೆ, ಅಧಿಕ ಆದಾಯವನ್ನು ಕೊಡ್ತಾನೆ. ಆಭರಣಗಳು, ಗೃಹ, ಹೊಸ ಮನೆ, ಹೊಸ ವಸ್ತ್ರಗಳು, ಉದ್ಯೋಗದಲ್ಲಿ ಪ್ರಗತಿ, ವ್ಯಾಪಾರ ವೃತ್ತಿಯಲ್ಲಿ ಬಡ್ತಿ, ದೇಶ ವಿದೇಶಗಳ ಸಂಚಾರ, ಆನಂತರ ಎಲ್ಲದರಲ್ಲೂ ಕೂಡ ಶುಭ, ಶತ್ರುಗಳ ನಿರ್ಮೂಲನ, ಪ್ರಯಾಣದಲ್ಲಿ ಶುಭ, ಹಣಕಾಸಿನ ಹೆಚ್ಚಳ, ಆದಾಯ ಹೆಚ್ಚಳ, ಇವೆಲ್ಲವೂ ಕೂಡ ಗುರು ಕೊಡ್ತಾನೆ. ಅದನ್ನ ನಾವು ಗುರುಧನಂ, ಗುರುಪುತ್ರಂ, ಗುರುಗೌರವಂ, ಗುರುಜ್ಞಾನಂ ಅಂತೀವಿ. ಹಾಗಿದ್ರೆ ವೃಷಭ ರಾಶಿಯವರಿಗೆ 5ನೇ ತಾರೀಕು ಆದ್ಮೇಲೆ ಡಿಸೆಂಬರಲ್ಲಿ ಮೊದಲು ಹಣಕಾಸು ಹೆಚ್ಚಾಗ್ತದೆ. ಗುರು ಅಂದ್ಕೊಳ್ಳೆ ಧನ, ಅನಂತರ ಗುರು ಅಂದ್ಕೊಳ್ಳೆ ಪುಷ್ಟಿ. ಆ ಆರೋಗ್ಯವಂತರು ಯಾರಿರ್ತಾರೋ, ಮಕ್ಕಳಾಗಲಿ, ವೃದ್ಧರಾಗಲಿ, ವಯಸ್ಕರಾಗಲಿ, ಯೌವನವಸ್ಥರಾಗಲಿ, ಪ್ರೌಢರಾಗಲಿ, ಅವರಿಗೆ ಆರೋಗ್ಯ ಚೆನ್ನಾಗಿರುತ್ತೆ. ಆರೋಗ್ಯದ ಬಗ್ಗೆ ಅವರು ಹೆಚ್ಚು ಸಂತೋಷವನ್ನು ಕಾಣ್ತಾರೆ. ಮಕ್ಕಳಲ್ಲಿ ಜ್ಞಾಪಕ ಶಕ್ತಿ ಆಗುತ್ತೆ, ವಿದ್ಯಾಭ್ಯಾಸದಲ್ಲಿ ಉನ್ನತಿ ಆಗ್ತದೆ. ಯಾರ್ಯಾರಿಗೆ ಸಂತಾನದ ಅಪೇಕ್ಷೆ ಇದೆಯೋ ಅವರಿಗೆಲ್ಲ ಸಂತಾನ ಆಗ್ತದೆ. ಯಾವ್ಯಾವ ಮಾತಾಪಿತೃಗಳು ತನ್ನ ಮಕ್ಕಳು ಒಳ್ಳೆಯ ಮಾರ್ಗವಾಗಿ ಹೋಗಲಿ, ಒಳ್ಳೆ ರೀತಿಯಾಗಿರತಕ್ಕಂಥ ಬದುಕಲಿ, ಒಳ್ಳೆಯ ರೀತಿಯನ್ನು ಕಂಡುಕೊಳ್ಳಿ ಅಂಥೇಳಿ ತನ್ನ ಆಸೆ ಆಕಾಂಕ್ಷೆಗಳಿಗೆ ಮಕ್ಕಳು ಸ್ಪಂದಿಸಲಿ ಅಂತಿರ್ತಾರೋ ಅವರೆಲ್ಲ ಸ್ಪಂದಿಸ್ತಾರೆ. ಇನ್ನು ವೈವಾಹಿಕ ಜೀವನದಲ್ಲಿ ಗುರುವಿನ ಪಾತ್ರ ಅತ್ಯಂತ ಮುಖ್ಯವಾಗಿರ್ತದೆ. ಗುರುವು ಕೂಡ ಆ ವೈವಾಹಿಕ ಜೀವನದ ಮತ್ತೊಂದು ಶುಭವನ್ನು ತೋರ್ತಕ್ಕಂಥವನು. ವೈವಾಹಿಕ ಜೀವನದಲ್ಲಿರ್ತಕ್ಕಂಥ ಎಲ್ಲ ತಾಪತ್ರಗಳು ಬಿಟ್ಟೋಗ್ತದೆ. ದ್ವಿಕಳತರ ಯೋಗ ಬೇಕಾಗಿರೋರಿಗೆ ದ್ವಿಕಳತರ ಯೋಗ ಆಗ್ತದೆ. ಅಂದರೆ ಅವರು ಒಂದು ಸಾರಿ ಡೈವರ್ಸ್ ಆಗಿದ್ದು ಮತ್ತೆ ಪುನರ್ ಮದುವೆ ಮಾಡ್ಕೋಬೇಕಾದ್ರೆ ಅವ್ರಿಗೆ ಯೋಗ ಈ ಡಿಸೆಂಬರ್ ಮತ್ತು ಜನವರಿ 15ನೇ ತಾರೀಕು 2026ರಲ್ಲಿ ಯಾವ್ಯಾವ ಒಂದು ಮದುವೆ ಡೈವರ್ಸ್ ಆಗಿದ್ದವೋ ಅವ್ರಿಗೆಲ್ಲ ವಿವಾಹ ಯೋಗ ಕೂಡ ಬರುತ್ತೆ. ವ್ಯಾಪಾರ ವ್ಯವಹಾರಗಳು ನಿಂತೋಗಿದ್ರೆ ಅವೆಲ್ಲ ಮುಂದುವರಿಯುತ್ತವೆ ವೃಷಭ ರಾಶಿಯವರಿಗೆ. ಅದೇ ಈ ವೃಷಭ ರಾಶಿ ಸ್ಪೆಷಲ್ ಏನಪ್ಪ ಅಂದರೆ, ಆ ಗುರು ಅಂತಕ್ಕಂಥವನು ಚಿನ್ನ ಬಂಗಾರವನ್ನು ಕೊಡ್ತಕ್ಕಂಥವನು, ಮನೆಯ ಸೌಕರ್ಯವನ್ನು ಕೊಡ್ತಕ್ಕಂಥವನು, ಸಕಲ ಸೌಕರ್ಯ. ಅಂದರೆ ಹೇಳ್ತಾರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಂತ್ರ್ಯಾಮಿ, ಅವನೇ ವಿಶೇಷ. ಅಂತಹ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ ಗುರುಬಲ ನಿಮಗಿದೆ. ಅದು ಮನೆ ದೇವರು ಬಲ ಬಂದಾಗೆ ನೀವು ಹೋಗಿ ನಿಮ್ಮ ಮನೆ ದೇವರು ಅಂದರೆ ನಿಮ್ಮ ಕುಲದೇವತೆ ಅಥವಾ ನಿಮ್ಮ ಇಷ್ಟ ದೇವತೆ ಯಾರು ಇರ್ತಾರೋ ಅವರಿಗೆ ಹಣ್ಣು ಕಾಯನ್ನು ಕೊಟ್ಟು ಅವರಿಗೆ ಪೂಜೆಯನ್ನು ಮಾಡಿ ಅವರ ಪ್ರಾರ್ಥನೆಯನ್ನು ಮಾಡಿದರೆ, ಮನೆ ದೇವರ ಪ್ರಾರ್ಥನೆ ಮಾಡಿದ್ರೆ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಶುಭ ಫಲವನ್ನು ಗುರು ತಂದು ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ವಿದ್ಯಾ ಹೆಚ್ಚಾಗ್ತದೆ, ಪ್ರಯಾಣದಲ್ಲಿ ಅವರಿಗೆ ಅಭಿವೃದ್ಧಿ ಕಾಣ್ತಾರೆ.
ಗಂಡ ಹೆಂಡತಿ ನಡುವೆ ಜಗಳ ತಾಪತ್ರೆಗಳಿದ್ರೆ ಅವೆಲ್ಲ ಸರಿ ಹೋಗ್ತವೆ. ಸಾಲ ಇದ್ರೆ ತೀರೋಗುತ್ತೆ. ಇಷ್ಟೆಲ್ಲ ತಂದ್ಕೊಡ್ತಾನೆ ಗುರು. ಅದು ಕೇಳ್ತಾನೆ, ಗುರುಧನಂ ಹಣಕಾಸು ಬರುತ್ತೆ, ಗುರುಪುತ್ರಂ ಮಕ್ಕಳ ಅಭಿವೃದ್ಧಿ ಆಗ್ತಾರೆ, ಮಕ್ಕಳಾಗ್ತದೆ, ಗುರುಧನಂ ಗುರುಪುತ್ರಂ, ಗುರು ಗೌರವಂ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಥಾನ ಮಾನ ಗೌರವ ಎಲ್ಲ ಕಡೆ ಸಿಗ್ತದೆ. ಗುರುಧನಂ ಗುರುಪುತ್ರಂ ಗುರು ಗೌರವಂ. ಹಾಗಾಗಿ ವೃಷಭ ರಾಶಿಯವರಿಗೆ ಶುಭ ಇದೆ. ಇನ್ನು ಮನೆಯಲ್ಲಿ ಯಾರಾದರೂ ವಯಸ್ಸಾಗಿರ್ತಕ್ಕಂಥ ಇದ್ರೆ ಅವ್ರಿಗೆ ಶನಿಯು ವಯಸ್ಸಾಗಿರೋರಿಗೆ ಕಾರಕನಾಗಿರೋದ್ರಿಂದ ಶನಿಯು 11ನೇ ಮನೆಯಲ್ಲಿ ಇರೋ ಸಂಚಾರ ಮಾಡೋ ಕಾರಣ ಅದು ಕೂಡ ಅತ್ಯಂತ ಶುಭ ಫಲವನ್ನು ತಂದುಕೊಡ್ತಾನೆ ಶನಿ. ಶನಿ ಅಂದ ಕೂಡಲೇ ಮೊದಲು ಜಯಶೀಲ ಗ್ರಹ ಅಂತ ಕರಿತೀವಿ. ಯಾವಾಗ ಗುರುಬಲ ಇರುತ್ತೋ ಆ ಗುರುಬಲ ಗುರುಬಲದ ಜೊತೆಯಲ್ಲಿ ಶನಿದೇವರು 11ನೇ ಮನೆಯಲ್ಲಿ ಸಂಚಾರ ಆಗುವಾಗ ಅವನಿಗೆ ಧನ ಅಂತಕ್ಕಂಥದ್ದು ಏನು ಬರುತ್ತೋ ಅದು ಶಾಶ್ವತವಾಗಿರ್ತದೆ ಅಂತ. ಗುರು ಧನವನ್ನು ಕೊಡ್ತಾನೆ. ಆದರೆ ಆ ಧನ ಶಾಶ್ವತವಾಗಿರ್ಬೇಕಾದ್ರೆ ಅದಕ್ಕೆ ಕಾರಣಕರ್ತ ಶನಿ. ಆ ಶನಿ 11ನೇ ಮನೆಗಿರೋದ್ರಿಂದ ನಿಮಗೆ ಬರ್ತಕ್ಕಂಥ ಹಣಕಾಸು ಶಾಶ್ವತವಾಗಿರುತ್ತೆ. ಭೂಮಿ ಯೋಗ ಬರುತ್ತೆ, ಸೌದೆಗಳನ್ನು ಕಟ್ತೀರಿ. ಯಾರೆಲ್ಲ 12, 15 ವರ್ಷಗಳಿಂದ 25 ವರ್ಷಗಳಿಂದ ನಾನು ಮನೆ ಕಟ್ಟಬೇಕು, ನಾನು ಏನಾದರೂ ನಂದೇ ಆಗಿರ್ತಕ್ಕಂಥ ಭೂಮಿ ಮಾಡ್ಕೋಬೇಕು, ನಂದೇ ಆಗಿರ್ತಕ್ಕಂಥ ಸ್ವಂತ ಉದ್ಯೋಗವನ್ನು ಮಾಡಬೇಕು ಅಂದ್ರೆ ಅದಾಗ್ತದೆ. ಬಹುದಿನಗಳಿಂದ ದೀರ್ಘ ಕಾಯಿಲೆಯಲ್ಲಿ ಯಾರಾದರೂ ಬಳಗ್ತಾ ಇದ್ದಾರೆ ಹಿರಿಯರು, ಶನಿ ಅಂದರೆ ಹಿರಿಯರು ಅಂತ ಕರಿತೀವಿ. ಶನಿಯಿಂದ ದೀರ್ಘ ಕಾಯಿಲೆಗೆ ಕಾರಕ ಯಾರು ಮನೆಯಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ದೀರ್ಘ ಕಾಯಿಲೆಯಲ್ಲಿ ಬಳಗ್ತಾ ಇದ್ರೆ ಆ ಕಾಯಿಲೆಗೆಲ್ಲ ಅದು ಒಂದು ಮುಕ್ತಿ ಸಿಕ್ಕಿ ಅವರು ಹೊರಗೆ ಬರ್ತಾರೆ. ಶನಿಯನ್ನು ಉದ್ಯೋಗಕಾರಕ ಅಂದ್ವಿ, ಶನಿಯನ್ನು ಆಯುಷ್ಕಾರಕ ಅಂದ್ವಿ, ಶನಿಯನ್ನು ದುಃಖಕಾರಕ ಅಂದ್ವಿ, ಶನಿಯನ್ನು ಸಂಕಷ್ಟಕಾರಕ ಅಂದ್ವಿ. ಇಷ್ಟೆಲ್ಲವೂ ಕೊಡ್ತಕ್ಕಂಥ ನಮನೆ. ಹಾಗಾಗಿ ತುಂಬ ಶುಭ ಸೂಚನೆ ಇದೆ ವೃಷಭ ರಾಶಿಗೆ. ಗುರು ಮತ್ತು ಶನಿ ಬಲ 5ನೇ ತಾರೀಕು ಮೇಲೆ ಬರೋದ್ರಿಂದ ನೀವು ಅತ್ಯಂತ ಉನ್ನತ ಪದವಿಯನ್ನು ಕಾಣ್ತೀರಿ, ಉನ್ನತ ಶುಭವನ್ನು ಕಾಣ್ತೀರಿ. ನಿಮ್ಮೆಲ್ಲ ರೀತಿಯಾಗಿ ನಿಮಗೆ ಶುಭ ಆಗ್ತದೆ. ಮನೆದೇವರನ್ನು ಮರೆಯಬೇಡಿ, ಇಷ್ಟದೇವತೆಯನ್ನು ಮರೆಯಬೇಡಿ. ಶನಿದೇವರಿಗೂ ಗುರುವಿಗೂ ನಮಸ್ಕಾರವನ್ನು ಮಾಡಿಕೊಂಡು ಆ ಕಡಲೆಕಾಳು ಎಳ್ಳನ್ನು ಕೊಡುವುದರಿಂದ ನಿಮ್ಗೆ ಇನ್ನಷ್ಟು ಹೆಚ್ಚಾಗ್ತದೆ. ದಾನವನ್ನು ಮಾಡಬೇಕು, ಕಡಲೆಕಾಳು ದಾನ ಮಾಡಬೇಕು, ಕಪ್ಪು ಎಳ್ಳನ್ನು ದಾನ ಮಾಡುವುದರಿಂದ ನಿಮಗೆ ಬರ್ತಕ್ಕಂಥ ಸುಖ ಸಂತೋಷ ಶಾಶ್ವತವಾಗಿ ಹೆಚ್ಚಾಗ್ತದೆ. ಹಾಗಾಗಿ ಈ ಡಿಸೆಂಬರ್ ತಿಂಗಳು 2025 ವೃಷಭ ರಾಶಿಯವರಿಗೆ ಶುಭ ಆಗಲಿ, ಅವರು ಒಳ್ಳೆಯದಾಗಲಿ ಅಂತ ಹೇಳಿ ಈ ಮೂಲಕ ನಾನು ಹೇಳಿಕ್ಕೆ ಬಯಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ಕಾರ.